ಎಲ್ರಿಗೂ ನಮಸ್ಕಾರ. ಈಗ ಈ ವಿಡಿಯೋದಲ್ಲಿ ನಿಮಗೆ ನಕ್ಷತ್ರಗಳನ್ನ ಉಪಯೋಗ ಮಾಡಿಬಿಟ್ಟು ಯಾವ ರೀತಿ ನೀವು ಟ್ರೆಂಡನ್ನು ಕಂಡುಹಿಡಿಯಬಹುದು, ಒಂದು ಡೇ ಅಡ್ವಾನ್ಸ್ ಆಗಿ ಅಥವಾ ಒಂದು ವಾರ ಮೊದಲು. ಓಕೆ, ಇದೆಲ್ಲ ಆಶ್ಚರ್ಯ ಆಗ್ತಾ ಇರ್ಬೋದು ನಿಮಗೆ. ಇದು ಹೆಂಗಪ್ಪ ಪ್ಲಾನೆಟ್ಸ್ ಮೇಲೆ ಸಪೋರ್ಟ್ ರೆಸಿಸ್ಟೆನ್ಸ್ ಆಗುತ್ತೆ, ನಕ್ಷತ್ರ ನೋಡಿ ಟ್ರೆಂಡ್ ಹೆಂಗೆ ಕಂಡುಹಿಡಿಯೋದು, ಇದೆಲ್ಲ ಸ್ವಲ್ಪ ನಂಬಲಿಕ್ಕೆ ಆಗಲ್ಲ. ಆದರೂ ಸಹ ನೀವು ಬ್ಯಾಕ್ ಟೆಸ್ಟ್ ಮಾಡಿ ಒಂದ್ಸಲ ಚೆಕ್ ಮಾಡಿ. ಅದಾದಮೇಲೆ ಯಾವ್ಯಾವ ಯಾವ್ಯಾವ ರೀತಿ ವರ್ಕ್ ಆಗಿದೆ ಅನ್ನೋದನ್ನ ಒಂದ್ಸಲ ನಿಮಗೆ ತೋರಿಸ್ತದೆ ನಾನು. ಸೊ ಅದಾದಮೇಲೆ ನಿಮಗೆ ಒಂದು ಬಿಲೀಫ್ ಬರುತ್ತೆ. ಹಂಗಂತ ಹೇಳಿಬಿಟ್ಟು ನೀವು ನಾಳೆ ಫಾರ್ ಎಕ್ಸಾಂಪಲ್ ಡೌನ್ವರ್ಡ್ ಇದೆ ಅಂತಂದರೆ ಇವತ್ತೇ ಪುಟ್ಟ ಕುಂದ್ರೋದಲ್ಲ. ಓಕೆ, ಸೊ ಆ ರೀತಿ ಪ್ಲಾನ್ ಮಾಡಬೇಕಾಗತ್ತೆ ನೀವು. ಸೊ ಪ್ಲಾನ್ ಹಿಂಗೆ. ಸೊ ನಾಳೆ ಮಾರ್ಕೆಟ್ ಓಪನ್ ಆದಮೇಲೆ ಫಸ್ಟು 10 ಮಿನಿಟ್ ಕ್ಯಾಂಡಲ್ದು ಅಥವಾ 15 ಮಿನಿಟ್ ಕ್ಯಾಂಡಲ್ದು ಹೈ ಲೋ ಬ್ರೇಕ್ ಆಗೋ ತನಕ ಕಾಯಬೇಕಾಗತ್ತೆ. ಲೋ ಡೌನ್ವರ್ಡ್ ಇತ್ತಪ್ಪ ಅಂತಂದರೆ ಲೋ ಬ್ರೇಕ್ ಆಗಲಿ ಪುಟ್ ತಗೋಬೇಕು. ಸೊ ಅಪ್ವರ್ಡ್ ಇತ್ತಪ್ಪ ಅಂದರೆ ಹೈ ಬ್ರೇಕ್ ಆಗಲಿ ಕಾಲ್ ತಗೋಬೇಕು. ಬಟ್ ಡೌನ್ವರ್ಡ್ ನಕ್ಷತ್ರ ಹೇಳ್ತಾ ಇದ್ದಾಗೆ ನೀವು ಈ ಥಿಯರಿನ ಅಪೋಸಿಟ್ ಮಾಡಬೇಕು. ಈಗ ಹೈ ಹೈ ಲೋ ಬ್ರೇಕ್ ಆದಂತ ಹೈ ಬ್ರೇಕ್ ಆಗೋಟ್ಲಿ ನೀವು ಇಮಿಡಿಯೇಟ್ಲಿ ಕಾಲ್ ತಗೊಳಂಗಿಲ್ಲ, ವೇಟ್ ಮಾಡಬೇಕು. ಸೊ ರಿವರ್ಸಲ್ ಆಗುತ್ತಾ ಅಂತ ಚೆಕ್ ಮಾಡಬೇಕು. ಒಂದೆರಡು ಕ್ಯಾಂಡಲ್ ನೋಡಿಬಿಟ್ಟು ಅಲ್ಲಿಂದ ಏನೋ ಡೌನ್ ಫಾಲ್ ಆತಪ್ಪ ಅಂತ ಅಲ್ಲಿ ಸೆಲ್ ತಗೋಬೇಕು. ನೀವು ಕೆಳಗಡೆ ಬಾಟಮಿಗೆ ಬರೋದನ್ನ ಕಾಯಬೇಕಾಗಿಲ್ಲ. ಇದು ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಮಾರ್ಕೆಟಲ್ಲಿ ಯಾವ ರೀತಿ ಟ್ರೆಂಡ್ ಇರುತ್ತೆ ಅಂತಂದು ಅರ್ಥ ಮಾಡಬೇಕು. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ, ಅಡ್ವಾನ್ಸ್ ಲೆವೆಲಲ್ಲಿ ಅಡ್ವಾನ್ಸ್ ಕೋರ್ಸಲ್ಲಿ ನಾನು ನಿಮ್ಗೆ ಏನು ಹೇಳ್ಕೊಡ್ತಿದ್ದೇನೆ ಅಂದರೆ, ಅದರಲ್ಲಿ ನಿಮಗೆ ಪ್ಲಾನೆಟರಿ ಪೊಸಿಷನ್ನು ಮತ್ತು ನಕ್ಷತ್ರ ಎಲ್ಲ ಮ್ಯಾಚ್ ಮಾಡಿ ಯಾವ ರೀತಿ ನೀವು ಪರ್ಫೆಕ್ಟಾಗಿ ಟ್ರೇಡ್ ಮಾಡ್ಬೋದು ಅನ್ನೋದು ಸಹ ನೀವು ಕಲಿಬೋದು. ಇದು ಜಸ್ಟ್ ನಿಮಗೊಂದು ಬೇಸಿಕ್ ಇನ್ಫಾರ್ಮೇಷನ್, ಒಂದು ಜಸ್ಟ್ ನಾಲೆಜ್ಗೋಸ್ಕರ. ಓಕೆ, ಸೊ ಈಗ ನೋಡಿ ತೋರಿಸ್ತೇನೆ ನಿಮಗೆ. ಲೆಟ್ ಮಿ ರಿಮೂವ್ ದಿಸ್. ಓಕೆ, ಈಗ ಎಂ ಪಂಚಾಂಗ್ ಹೋಗಿ ಅಥವಾ ದಿಕ್ ಪಂಚಾಂಗ್ ಯಾವುದೇ ವೆಬ್ಸೈಟ್ಗೆ ಹೋಗಿ ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಈಗ ನಾನು ನಿಮಗೆ ಎಂ ಪಂಚಾಂಗ್ಗೆ ಓಪನ್ ಮಾಡಿ ತೋರಿಸ್ತೀನಿ. ಇಲ್ಲಿ ಎರಡು ಓಪನ್ ಮಾಡ್ತೀನಿ, ಎರಡು ಬ್ರೌಸರು. ಓಕೆ, ಎಂ ಪಂಚಾಂಗ್ ಹೋಗ್ಬಿಟ್ಟು ಇಲ್ಲಿ ನಿಮಗೆ ಪಂಚಾಂಗ್ ಅಂತ ಓಪನ್ ಮಾಡಿ, ಡೈಲಿ ಪಂಚಾಂಗ್. ಓಕೆ, ಡೈಲಿ ಪಂಚಾಂಗ್. ಈಗ ನಿನ್ನೆ ಅಂದರೆ ಫಾರ್ ಎಕ್ಸಾಂಪಲ್ 25th ಮಾರ್ಚ್. ಓಕೆ, ಸೊ ಅವತ್ತು ಏನಿತ್ತು ಮಾರ್ಕೆಟಲ್ಲಿ ಅಂತ ನೋಡೋದಾಗಲಿ ಪ್ರೀವಿಯಸ್ ಡೇ ಅಂತ ಕ್ಲಿಕ್ ಮಾಡಿ. 25th ಮಾರ್ಚು ಯಾವ ನಕ್ಷತ್ರ ಇತ್ತು ನೋಡಿ. ಇಲ್ಲಿ ಮೃಗಶಿರ ನಕ್ಷತ್ರ ಇತ್ತು. ಯಾವುದು? ಮೃಗಶಿರ. ತಿಥಿ, ಯೋಗ ಇಲ್ಲೆಲ್ಲ ಗೊತ್ತಾಗುತ್ತೆ. ಅದಾದಮೇಲೆ ಮೃಗಶಿರ ನಕ್ಷತ್ರದ ಎಫೆಕ್ಟ್ ಏನಂತ ನೀವು ನೋಡೋದಾದರೆ, ಈ ರೀತಿಯಲ್ಲಿ ನಿಮಗೆ ಒಂದು ಎಕ್ಸೆಲ್ ಶೀಟ್ ಕೊಟ್ಟಿರ್ತಾನೆ, ಅದು ನೋಡ್ಕೊಂಡು ನೀವು ಮಾಡ್ಬೋದು. ಓಕೆ, ಮೃಗಶಿರ. ಓಕೆ, ಮೃಗಶಿರ ಏನಂತ ಹೇಳ್ತಾ ಇದೆ? ಫಾರ್ವರ್ಡ್ ಅಂತ ಇದೆ. ಫಾರ್ವರ್ಡ್ ಅಂದರೆ ಸೈಡ್ ವೇಸ್ ಅಂತ. ಬಟ್ ನಿನ್ನೆ ಸೈಡ್ ವೇಸ್ ಇರಲಿಲ್ಲ, ಮಾರ್ಕೆಟು ಫುಲ್ ಟ್ರೆಂಡಿಂಗ್ ಇತ್ತು. ಓಕೆ, ಸೊ ಇದು ಫೇಲ್ ಆಯಿತು ಅಂತ ಇದರ ಅರ್ಥ. ಮೃಗಶಿರ ನಕ್ಷತ್ರ ಬಂದಾಗ ಫಾರ್ವರ್ಡ್ ಇರುತ್ತೆ ಅಂತ ಇಲ್ಲಿ ಬರೆದಿದೆ. ಫಾರ್ವರ್ಡ್ ಅಂದರೆ ಸೈಡ್ ವೇಸ್ ಮಾರ್ಕೆಟು. ನಿನ್ನೆ ಸೈಡ್ ವೇಸ್ ಇರಲಿಲ್ಲ, ಮಾರ್ಕೆಟು ಫುಲ್ ಟ್ರೆಂಡಿಂಗ್ ಇತ್ತು. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಓಕೆ, ಮೃಗಶಿರ ಅದಾದಮೇಲೆ ಸೊ 25th ಆ್ಯಂಡ್ 24th ರೋಹಿಣಿ ನಕ್ಷತ್ರ ಇತ್ತು. ರೋಹಿಣಿ ನಕ್ಷತ್ರ ಅಂದರೆ ಏನು ಅಂತ ನೋಡೋಣ. ರೋಹಿಣಿ ನಕ್ಷತ್ರದಲ್ಲಿ ರೋಹಿಣಿ ಸೊ ಅಪ್ವರ್ಡ್ ಅಂತ ಇತ್ತು. ಓಕೆ, ಸೊ 24th ಮಾರ್ಕೆಟ್ ಅಪ್ ಇತ್ತ ಡೌನ್ ಇತ್ತು ಅಂತ ನೀವು ನೋಡೋದಾದರೆ, ಓಕೆ, ಇಲ್ಲಿ ಟ್ರೇಡಿಂಗ್ ಚಾರ್ಟ್ ಹಾಕೋಣ. ಈಗ ಜಸ್ಟ್ ಬರೀ ನಿಫ್ಟಿಲೇ ತೋರಿಸ್ತೇನೆ ನಾನು ನಿಮಗೆ. ಓಕೆ, ಸೊ ರೋಹಿಣಿ ನಕ್ಷತ್ರದಲ್ಲಿ ಇಲ್ಲಿ ಕೆಳಗಡೆ ಹೋದ್ರೂ ಸಹ ನೀವು ಬೈ ಮಾಡಬೇಕು ಅಂತ ಒಂದು ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡಿರ್ಬೇಕು ನೀವು. ಓಕೆ, ಸೊ ಯಾಕಪ್ಪ ಅಂತಂದರೆ ಅಪ್ವರ್ಡ್ ಮೂಮೆಂಟ್ ತೋರಿಸ್ತಾ ಇದೆ ನಕ್ಷತ್ರ. ಇದು ಸೈಡ್ ವೇ ಇಂದ ತೋರಿಸ್ತಾ ಇದೆ. ಇದು ಮೇಲೆ ಹೋದ್ರೂ ಸಹ ಆಮೇಲೆ ಸ್ವಲ್ಪ ಸೈಡ್ ವೇ ಆಗಿ ಕೆಳಗಡೆ ಬಂದಿದೆ. ಓಕೆ, ಸೊ ಅಷ್ಟೇ. ಇದು ಅಪ್ವರ್ಡ್ ಅಂದರೆ ಇಲ್ಲಿ ಕೆಳಗೆ ನಿನ್ನೆಕ್ಕಿಂತ ಹೈಯಲ್ಲಿ ಕ್ಲೋಸ್ ಆಗಿದೆ. ಅದು ಅಪ್ವರ್ಡ್ ಮೂಮೆಂಟ್ ಅಂತ ತೋರಿಸ್ತಾ ಇದೆ. ಹಾಗಾದ್ಮೇಲೆ 23rd ಏನಾದರೂ ಕರೆಕ್ಟ್ ಇರಬೇಕಲ್ಲ. 23rd ಆದರೂ ಅಟ್ಲೀಸ್ಟ್ ಎರಡರಲ್ಲಿ ಒಂದು ಕರೆಕ್ಟ್ ಆಗಿಲ್ಲ, ಒಂದಾದರೂ ಕರೆಕ್ಟ್ ಆಗಬೇಕಲ್ಲ ನಮಗೆ. ಸೊ 23rd ನೋಡೋಣ. 23rd 23rd ನಕ್ಷತ್ರ ಕೃತಿಕಾ ಅಂತ ಇತ್ತು. ಓಕೆ, ಕೃತಿಕಾ ನಕ್ಷತ್ರ ಇದ್ದಾಗ ಏನಾಗುತ್ತೆ? ಕೃತಿಕಾ ನಕ್ಷತ್ರ. ಓಕೆ, ಕೃತಿಕಾ ಡೌನ್ವರ್ಡ್. ಓಕೆ, 23rd ಕೃತಿಕಾ ನಕ್ಷತ್ರ ಡೌನ್ವರ್ಡ್ ಅಂತ ತೋರಿಸ್ತಾ ಇದೆ. ಸೊ 23rd ಡೌನ್ವರ್ಡ್ ಇತ್ತ ಅಪ್ವರ್ಡ್ ಇತ್ತ ಅಂತ ನೋಡಿ. ಓಕೆ, ಸೊ ಡೌನ್ವರ್ಡ್ ಇತ್ತ ಅಪ್ವರ್ಡ್ ಇತ್ತು ಕೃತಿಕಾ ನಕ್ಷತ್ರ. 23rd ಡೌನ್ವರ್ಡ್ ಇತ್ತು, ಕರೆಕ್ಟಾ? ಓಕೆ, ಇಲ್ಲಿ ಡೌನ್ವರ್ಡು, ಇಲ್ಲಿ ಅಪ್ವರ್ಡು, ಇಲ್ಲಿ ಸೈಡ್ ವೇಸ್. ಓಕೆ,
ಸೊ ಈ ರೀತಿ ನಿಮಗೆ ಈಗ 3 ಟೆಸ್ಟ್ ನಾವು ಮಾಡಿದ್ವಿ. 3 ಟೆಸ್ಟಲ್ಲಿ ನಮಗೆ ಏನು ತೋರಿಸ್ತಾ ಇದೆ ಅಂದರೆ, 3 ಟೆಸ್ಟಲ್ಲಿ ನಮಗೆ ಎರಡು ನಮಗೆ ಎಕ್ಯುರಿಸಿ ತೋರಿಸ್ತಾ ಇದೆ, ಒಂದು ಸೈಡ್ ವೇಸ್ ಆಗಿದೆ. ಓಕೆ, ಹಂಗಿದ್ರೆ ಈ ದಿವಸ ಅಂದರೆ 20ನೇ ತಾರೀಕು, 20 ಮತ್ತು 19ನೇ ತಾರೀಕು ಏನಾಗಿದೆ ನೋಡೋಣ. ಓಕೆ, 20 ಮತ್ತು 19. ಓಕೆ, 23, 22, 21, 20. ಓಕೆ, 20th ಯಾವಿತ್ತು? ರೇವತಿ ನಕ್ಷತ್ರ ಇತ್ತು. 20th ರೇವತಿ ನಕ್ಷತ್ರ. ರೇವತಿ ನಕ್ಷತ್ರ ಅಂದಮೇಲೆ ರೇವತಿ ಎಲ್ಲಿದೆ ನೋಡಿ. ರೇವತಿ ನಕ್ಷತ್ರ ಹುಡುಕ್ಬೇಕು ಸ್ವಲ್ಪ, ಇಲ್ಲ ಸರ್ಚ್ ಮಾಡ್ಬೋದು ನೀವು. ಕಂಟ್ರೋಲ್ F ಅಂತ ಹಾಕಿ. ರೋಹಿಣಿ ಇದೆ ಇಲ್ಲಿ. ಸೊ ರೇವತಿ ಫಾರ್ವರ್ಡ್ ಅಂತ ಹೇಳಿ. ಫಾರ್ವರ್ಡ್ ಅಂದರೆ ಸೈಡ್ ವೇಸ್ 20th. ಓಕೆ, ಫಾರ್ವರ್ಡ್ ಅಂದರೆ ಸೈಡ್ ವೇಸ್ 20th. 20th ಕರೆಕ್ಟ್ ಸೈಡ್ ವೇಸ್. ಓಕೆ, ಸೊ ಈ ರೀತಿ ಟ್ರೆಂಡ್ ಇರಲಿಲ್ಲ, ಕರೆಕ್ಟಾಗಿ ಸೈಡ್ ವೇನೇ ಇದೆ. ಯಾಕಪ್ಪ ಅಂತಂದರೆ ನೋಡಿ ಇಲ್ಲಿ, ಫಸ್ಟ್ ಕ್ಯಾಂಡಲ್ ಹೈ ಬ್ರೇಕ್ ಆಗಿಲ್ಲ, ಫಸ್ಟ್ ಕ್ಯಾಂಡಲ್ ಲೋ ಬ್ರೇಕ್ ಆಗಿಲ್ಲ. ಸೊ ಅದರ ರೇಂಜಲ್ಲೇ ಇದೆ ಮಾರ್ಕೆಟ್. ಓಕೆ, ಅದೇ ರೀತಿ 19th ನೋಡೋದಾದರೆ 19th ಉತ್ತರ ಭಾದ್ರಪದ. ಓಕೆ, ಉತ್ತರ ಭಾದ್ರಪದ ಅಂದರೆ ಉತ್ತರ ಆಷಾಢ. ಓಕೆ, ಪೂರ್ವ ಭಾದ್ರಪದ, ಉತ್ತರ ಭಾದ್ರಪದ ಅಪ್ವರ್ಡ್ ಅಂತ ಇದೆ. ಓಕೆ, ಉತ್ತರ ಭಾದ್ರಪದ ಅಪ್ವರ್ಡ್ ಸ್ಟಡಿ ಇರುತ್ತೆ, ಅಪ್ವರ್ಡ್ ಇರುತ್ತೆ ಅಂತ ತೋರಿಸ್ತಾ ಇದೆ. ಓಕೆ, ಸೊ ದಿಸ್ ವಾಸ್ ಆನ್ 19th ಮಾರ್ಚ್. 19th ಮಾರ್ಚ್ ಏನಾಗಿದೆ ಇಲ್ಲಿ? ಡೌನ್ವರ್ಡ್ ಆಗಿದೆ, ಅಪ್ವರ್ಡ್ ಇಲ್ಲ, ಡೌನ್ವರ್ಡ್ ಆಗಿದೆ. ಓಕೆ, ಬಟ್ ನೆಕ್ಸ್ಟ್ ಡೇ ಸೈಡ್ ವೇ ಆಗಿದೆ. ಸೊ ಇದು ಫೇಲ್ ಆಯಿತು, ಇದು ಫೇಲ್ ಆಯಿತು. ಎಷ್ಟು? 5ರಲ್ಲಿ 3 ಸಕ್ಸಸ್ಫುಲ್ ಆಯಿತು. ಅಂದರೆ ಆಲ್ಮೋಸ್ಟ್ 75% ಸಕ್ಸಸ್ ರೇಷಿಯೋ ನಕ್ಷತ್ರಗಳ ನಿಮಗೆ ಕೊಡ್ತಾ ಇದ್ದಾವೆ. ಬಾಕಿ ನಿಮ್ಮ ಟೆಕ್ನಿಕಲ್ ಅನಾಲಿಸಿಸ್ನ ನೀವು ಫಾಲೋ ಮಾಡಬೇಕಾಗತ್ತೆ. ಅದಾದಮೇಲೆ ಇನ್ನೂ ನೀವು ಬ್ಯಾಕ್ ಟೆಸ್ಟ್ ಮಾಡಿ ನೋಡೋದಾದರೆ ವಿಲ್ ಕಮ್ ಟು 16th ಮಾರ್ಚ್, 16th ಮಾರ್ಚು, 18th ಮಾರ್ಚು, 18th ಮಾರ್ಚು, 17th ಮಾರ್ಚು, 17th, 18th ಮಾರ್ಚ್. ಓಕೆ, ಸೊ ಇದು 18th ಮಾರ್ಚ್. 18th ಮಾರ್ಚ್ಗೆ ಪೂರ್ವ ಭಾದ್ರಪದ ಏನು? ಪೂರ್ವ ಭಾದ್ರಪದ 18th ಮಾರ್ಚ್. ಪೂರ್ವ ಭಾದ್ರಪದ ಇಲ್ಲಿ ನೋಡಿದ್ವಿ ನಾವು. ಓಕೆ, ಪೂರ್ವಾಷಾಢ, ಪೂರ್ವ ಭಾದ್ರಪದ ಅಪ್ವರ್ಡ್ ಅಂತ ಇದೆ. ಪೂರ್ವ ಭಾದ್ರಪದ ಕಾಣಿಸ್ತಾ ಇಲ್ಲ, ಅಪ್ವರ್ಡ್ ಅಂತ ಇದೆ. ಅಪ್ವರ್ಡ್ ಅಂದರೆ ಇವತ್ತಿನ ದಿವಸ 18th ಮಾರ್ಚ್. 18th ಮಾರ್ಚ್. ಓಕೆ, ಸೊ ಅಪ್ವರ್ಡ್ ಇತ್ತಾ ಇಲ್ವಾ ನೋಡಿ, ಕಾಣಿಸ್ತಾ ಇದೆಯಾ? ಇಲ್ಲಿಂದ ಮೇಲೆ ಹೋಗಿದೆ ಮಾರ್ಕೆಟ್. ಓಕೆ, ಸೊ ದೆನ್ ಕಮ್ ಟು 17th ಮಾರ್ಚ್. 17th ಮಾರ್ಚ್ ನೋಡೋದಾದರೆ 17th ಮಾರ್ಚ್, 17th ಮಾರ್ಚ್ ಶತಾಭಿಷ ನಕ್ಷತ್ರ. ಓಕೆ, ತ್ರಯೋದಶಿ ಇತ್ತು, ಶತಾಭಿಷ ನಕ್ಷತ್ರ. 17th ಮಾರ್ಚ್ ಶತಾಭಿಷ. ಶತಾಭಿಷ ಏನು ಹೇಳುತ್ತೆ? ಇವೆಲ್ಲ ನಿಮ್ಗೆ ಗೊತ್ತಿತ್ತಪ್ಪ ಅಂದ್ರೆ, ಬಾಯಾಟಿತ್ತಪ್ಪ ಅಂದ್ರೆ ಈಸಿ ಆಗುತ್ತೆ. ಬಟ್ ಇದನ್ನ ನೀವು ಕ್ಯಾಲೆಂಡರ್ ಮಾಡ್ಬೇಕಾಗತ್ತೆ ಅಷ್ಟೇ. ಶತಾಭಿಷ, ಶತಾಭಿಷ ಅಪ್ವರ್ಡ್, ಶತಾಭಿಷ ನಕ್ಷತ್ರ ಅಪ್ವರ್ಡ್ ಅಂತ ತೋರಿಸ್ತಾ ಇದೆ. ಓಕೆ, ಯಾವಾಗ? 17th ಅಪ್ವರ್ಡ್ ಇತ್ತಾ? 16th, 17th ಇತ್ತಲ್ಲ, ಅಪ್ವರ್ಡ್ ಇತ್ತಲ್ಲ. ಓಕೆ, ಸ್ವಲ್ಪ ಕೆಳಗಡೆ ಬಂದು ಮತ್ತೆ ಮೇಲೆ ಹೋಗಿದೆ ಮಾರ್ಕೆಟ್. ಓಕೆ, ಅಪ್ವರ್ಡ್ ಡೈರೆಕ್ಷನ್ ಕ್ಲೋಸ್ ಆಗಿರೋದು ಡೇ ಓಪನಿಂಗ್ ಇಂತ ಹೈಯೆಸ್ಟ್ ಅಲ್ಲಿ ಕ್ಲೋಸ್ ಆಗಿದೆ. ದೆನ್ ಇಟ್ಸ್ ಅಪ್ವರ್ಡ್ ಇಸ್ ಕರೆಕ್ಟ್. ಓಕೆ, ಸೊ 1, 2, ಓಕೆ 3, 4, 5. ಸೊ 7 ಟೆಸ್ಟಲ್ಲಿ 5 ಸಕ್ಸಸ್ಫುಲ್ ಆಗಿದೆ. ಇದರ ಅರ್ಥ ಏನು? ಸೊ ನಕ್ಷತ್ರಗಳು ಮಾರ್ಕೆಟಲ್ಲಿ ವರ್ಕ್ ಆಗ್ತಾ ಇದೆ ಅಂತ. ಅದಾದಮೇಲೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಮುಹೂರ್ತ ಯೂಸ್ ಮಾಡಿ ಯಾವ ರೀತಿ ನೀವು ಶುಭ ಹೋರ ಕಂಡುಹಿಡಿಯಬೇಕು, ಅಂದರೆ ರೈಟ್ ಟೈಮ್ ಯಾವುದಪ್ಪ ಟ್ರೇಡಿಂಗಿಗೆ ಅಂತ ಕಂಡುಹಿಡಿಯಬೇಕು. ಅದಾದಮೇಲೆ ಅಸ್ಟ್ರಾಲಜಿಲಿ ಹೋಗ್ಬಿಟ್ಟು ಎಪಿಮಿರಿಸ್ ನೋಡಿಬಿಟ್ಟು ನೀವು ಯಾವುದು ಪ್ಲಾನೆಟ್ದು ಎಷ್ಟು ಡಿಗ್ರಿ ಇದೆ, ಎಷ್ಟು ಕೆಪಾಸಿಟಿ ಇದೆ, ಅಂದರೆ ಅದ್ರ ಪವರ್ ಎಷ್ಟಿದೆ ಅದನ್ನು ಚೆಕ್ ಮಾಡಿ ಆ ಟೈಮಲ್ಲಿ ಟ್ರೆಂಡ್ ರಿವರ್ಸಲ್ ಆಗುತ್ತಲ್ಲ ಅಂತ ಚೆಕ್ ಮಾಡೋದು. ಓಕೆ, ಸೊ ಇದೆಲ್ಲ ನಾವು ಬೇಸಿಕ್ ಅಸ್ಟ್ರಾಲಜಿಲಿ ಕಲ್ತಿದ್ದೀವಿ. ಇದು ತುಂಬ ಬೇಸಿಕ್, ಇಟ್ ಈಸ್ ನಾಟ್ ಅಡ್ವಾನ್ಸ್ಡ್ ಎಟ್ ಆಲ್. ಓಕೆ,
ಇಷ್ಟು ಗೊತ್ತಿದ್ರೆ ಸಾಕು ನಿಮಗೆ. ಒಂದು ಇಂಟ್ರಾಡೇ ಟ್ರೇಡಿಂಗ್ ಮಾಡುವಾಗ ಟೆಕ್ನಿಕಲ್ ಅನಾಲಿಸಿಸ್ನು ಜೊತೆಗೆ ಇಟ್ಕೊಂಡು ಈ ನಕ್ಷತ್ರಗಳನ್ನು ನೋಡಿಬಿಟ್ಟು ಈಗ ಅಪ್ವರ್ಡ್ ಡೌನ್ವರ್ಡ್ ಇದೆ ಅಂತ ಗೊತ್ತಿದ್ದಾಗ ನೀವೇನ್ ಮಾಡ್ಬೇಕಪ್ಪ ಅವಾಗ ಅಂದ್ರೆ ಗಾಡ್ ಗಿಫ್ಟ್ ಇಂಡಿಕೇಟರ್ ನಿಮ್ಮ ಹತ್ರ ಹೆಂಗೂ ಇರುತ್ತೆ. ಓಕೆ, ಸೊ ಗಾಡ್ ಗಿಫ್ಟ್ ಇಂಡಿಕೇಟರ್ ಇದ್ದಾಗ ನೀವೇನ್ ಮಾಡ್ತೀರಾ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 24th March ಅಪ್ವರ್ಡ್ ಅಂತ ತೋರಿಸ್ತಾ ಇದೆ. 24th March ಅಪ್ವರ್ಡ್ ಅಂತ ಇದ್ದಾಗ ನೀವೇನ್ ಮಾಡ್ಬೇಕು, ಸಪೋರ್ಟ್ ರೆಸಿಸ್ಟೆನ್ಸ್ ಮೇಲೆ ವ್ಯೂ ಆ್ಯಪ್ ಮೇಲೆ ಬೈ ಮಾಡಬೇಕು. ಓಕೆ, ಸೊ ವ್ಯೂ ಆ್ಯಪ್ ಇಲ್ಲಿತ್ತು, ವ್ಯೂ ಆ್ಯಪ್ ಮೇಲೆ ಬೈ ಇತ್ತು, ಅಲ್ಲಿಂದ ಮೇಲೆ ಹೋಗಿದೆ. ಇಲ್ಲಿ ವ್ಯೂ ಆ್ಯಪ್ ಮೇಲೆ ರೆಸಿಸ್ಟೆನ್ಸ್ ಮೇಲೆ ಇದ್ದಾಗ ಇಲ್ಲಿ ಅಪ್ವರ್ಡ್ ಇದೆ, ಸೈಡ್ ವೇ ಅಂತ ಇದೆ. ಬಟ್ ನೀವು ಸೈಡ್ ವೇ ಇದ್ದಾಗ ಏನು ಮಾಡಬೇಕು, ಇಲ್ಲಿ ಕರೆಕ್ಟಾಗಿ ಲೆವೆಲಿಗೆ ಬಂದಾಗ ಪ್ರಾಫಿಟ್ ಬುಕ್ ಮಾಡಿಬಿಟ್ಟಿದ್ರೆ ಮುಗಿದೋಗಿತ್ತು. ಓಕೆ, ಇದು 50 ಮಿನಿಟ್ ಟೈಮ್ ಫ್ರೇಮಲ್ಲಿ ತೋರಿಸ್ತಾ ಇದ್ದಾನೆ. ಸೊ ಇನ್ನು 3 ಮಿನಿಟ್ ಟೈಮ್ ಫ್ರೇಮಲ್ಲಿ ದೆನ್ ಯು ವಿಲ್ ಗೆಟ್ ಬೆಟರ್ ಕ್ಲಾರಿಟಿ. ಓಕೆ, ಸೊ ಇದೊಂದು ಈ ರೀತಿ ಮೂವ್ ಇದ್ದು, ಓಕೆ, ಮೂವ್ ಆಗಿ ಆಮೇಲೆ ಇಲ್ಲಿ ಸೈಡ್ ವೇಸ್ ಆಗಿದೆ ನೋಡಿ. ಓಕೆ, ಈ ಫುಲ್ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಸೈಡ್ ವೇಸ್ ಇತ್ತು. ಓಕೆ, ಸೊ ಅದಾದ್ಮೇಲೆ ಕೆಳಗಡೆ ಬಂದಿದೆ. ಇದು ಅಪ್ವರ್ಡ್ ಅಂದ್ರೆ ನೋಡಿ, ಇಲ್ಲಿಂದಾನೇ ಅಪ್ವರ್ಡ್ ಇದು. ಓಕೆ, ಸೊ ಈ ರೀತಿ ಇಲ್ಲಿ ಡೌನ್ವರ್ಡ್ ಅಂದ್ರೆ ಇಲ್ಲಿ ಡೌನ್ವರ್ಡ್ ಆಗಿ ಮತ್ತೆ ಸೈಡ್ ವೇಸ್ ಆಗಿದೆ. ಓಕೆ, ಸೊ ಈ ರೀತಿ. ಸೊ ಇದನ್ನ ಇಂಡಿಕೇಟರ್ ನೀವು ಯೂಸ್ ಮಾಡಿಬಿಟ್ಟು ನೀವು ಕರೆಕ್ಟಾಗಿ ಟ್ರೇಡ್ ಮಾಡ್ಬೋದು. ಅದಾದ್ಮೇಲೆ ಗ್ಯಾನ್ ಥಿಯರಿ ಪ್ರಕಾರ ಗ್ಯಾನ್ ಎಂಗಲ್ ಏನು ಹೇಳ್ತಾರೆ ನಿಮಗೆ, ಗ್ಯಾನ್ 45 ಡಿಗ್ರಿ ಏನು ಎಂಗಲ್ ತೋರಿಸ್ತಾ ಇದೆಯಲ್ಲ, ಅಪ್ವರ್ಡ್ ಡೈರೆಕ್ಷನ್ ತೋರಿಸ್ತಾ ಇದೆ. ಸೊ ಇದರಲ್ಲಿ ಈ ಲೆವೆಲ್ ಮೇಲೆ, ಈ ಡಿಗ್ರಿ ಮೇಲೆ ಬಂದಾಗ ನೀವು ಬೈ ಮಾಡ್ತಾ ಇರಬೇಕು. ಇದ್ರ ಮೇಲೆ ಬಂದಾಗ ಬೈ ಮಾಡ್ತಾ ಇರಬೇಕು, ಹತ್ರ ಬಂದಾಗ ಬೈ ಮಾಡ್ತಾ ಇರಬೇಕು. ಸೊ ಈ ರೀತಿ ಒಂದು ಸೈಕಲ್ನ ಅದು ಕಂಪ್ಲೀಟ್ ಮಾಡಿದೆ ಆಲ್ರೆಡಿ. ಓಕೆ, ನಾಳೆ ಏನಾಗುತ್ತೆ, ಸೊ ನಾಳೆ ದಿನ ಏನು ಅಂತ ನಾಳೆ ನೋಡೋದಾದ್ರೆ ನಾವು ನಾಳೆ ಡೇಟಿಗೆ ಹೋಗ್ಬಿಟ್ಟು ನಾವು ಮತ್ತೆ ಚೆಕ್ ಮಾಡ್ಬೇಕು, ನಾಳೆ ಸೈಡ್ ವೇ ಇದೆಯೋ ಅಪ್ವರ್ಡ್ ಇದೆಯೋ ಅದನ್ನ ಚೆಕ್ ಮಾಡ್ಬೇಕಪ್ಪ ಅಂದರೆ ಟುಮಾರೋ 27th ಮಾರ್ಚ್ಗೆ ಯಾವ ನಕ್ಷತ್ರ ಇದೆ, ಪುನರ್ವಸು ನಕ್ಷತ್ರ ಇದೆ. ಪುನರ್ವಸು ನಕ್ಷತ್ರ ಇದ್ಮೇಲೆ ಏನಾಗುತ್ತೆ ಮಾರ್ಕೆಟಲ್ಲಿ, ಪುನರ್ವಸು ನಕ್ಷತ್ರ. ಓಕೆ, ಎಕ್ಸೆಲ್ ಶೀಟಲ್ಲಿ ನಿಮಗೆ ಗೊತ್ತಾಗುತ್ತೆ. ಪುನರ್ವಸು ನಕ್ಷತ್ರ, ಪುನರ್ವಸು ಫಾರ್ವರ್ಡ್ ಅಂತಿದೆ. ಫಾರ್ವರ್ಡ್ ಅಂದರೆ ಸೈಡ್ ವೇಸ್. ಸೊ ಸೈಡ್ ವೇಸ್ ಮಾರ್ಕೆಟ್ ನಾಳೆ ಇರೋ ಚಾನ್ಸ್ ಇದೆ. ಸೊ ಅದಾದಮೇಲೆ 30ನೇ ತಾರೀಕಿಗೆ ಏನಾಗುತ್ತೆ, ಓಕೆ, 30ನೇ ತಾರೀಕಿಗೆ ನಾನು ಆಲ್ರೆಡಿ ಚೆಕ್ ಮಾಡಿದ್ದೀನಿ, ಡೌನ್ವರ್ಡ್ ಅಂತ ತೋರಿಸ್ತಾ ಇದೆ. ಓಕೆ, ಯಾಕೆ ಡೌನ್ವರ್ಡ್ ಅಂತ ಅದನ್ನು ಹೇಳ್ತೇನೆ ನಿಮಗೆ. 27, 28, 29, 30th ಮಘ ನಕ್ಷತ್ರ. ಮಘ ನಕ್ಷತ್ರ ಅಂದಮೇಲೆ ಈ ರೀತಿ ನೀವು ನಿಮ್ಮ ಕ್ಯಾಲೆಂಡರಲ್ಲಿ, ಮೊಬೈಲ್ ಕ್ಯಾಲೆಂಡರಲ್ಲಿ ಹಾಕೊಂಡ್ಬಿಟ್ರೆ ಮುಗಿದೋತು. ಓಕೆ, ಸೊ ಮಘ ನಕ್ಷತ್ರ ಡೌನ್ವರ್ಡ್ ಅಂತ ಇದೆ. ಸೊ ಮತ್ತು 1ನೇ ತಾರೀಕಿಗೆ ಏನಾಗುತ್ತೆ, 1ನೇ ತಾರೀಕಿಗೆ ಅಪ್ವರ್ಡ್ ಇದೆ, ಅದನ್ನು ನಾನು ಚೆಕ್ ಮಾಡಿದ್ದೀನಿ. ಓಕೆ, ಸೊ ಈ ರೀತಿ ನೀವು ಸ್ಟ್ರಾಟಜಿನ ಮೊದಲೇ ಪ್ಲಾನ್ ಮಾಡ್ಕೊಂಡ್ಬಿಟ್ರೆ ತುಂಬ ಈಸಿ ಆಗುತ್ತೆ. ಓಕೆ, ಸೊ 31 ರಜೆ ಇದೆ. ಓಕೆ, ಅಗೇನ್ 1ನೇ ತಾರೀಕು. 1ನೇ ತಾರೀಕಿಗೆ ಯಾವ ನಕ್ಷತ್ರ, ಉತ್ತರ ಪಾಲ್ಗುಣಿ ನಕ್ಷತ್ರ ಇದೆ. ಉತ್ತರ ಪಾಲ್ಗುಣಿ ನಕ್ಷತ್ರ ಅಂದರೆ ವಿಲ್ ಚೆಕ್. ಓಕೆ, ಉತ್ತರ ಪಾಲ್ಗುಣಿ ನಕ್ಷತ್ರ, ಉತ್ತರ ಆಷಾಢ, ಉತ್ತರ ಪಾಲ್ಗುಣಿ. ಸೊ ಅಪ್ವರ್ಡ್ ಅಂತ ಇದೆ. ಸೊ 1ನೇ ತಾರೀಕಿಗೆ ಮಾರ್ಕೆಟ್ ಅಪ್ವರ್ಡ್ ಇರುತ್ತೆ ಅಂತ. ಸೊ ನಾಳೆ ಸೈಡ್ ವೇ ಇರುತ್ತೆ. ಸೊ 30ನೇ ತಾರೀಕಿಗೆ ಡೌನ್ವರ್ಡ್ ಇರುತ್ತೆ, 1ನೇ ತಾರೀಕಿಗೆ ಅಪ್ವರ್ಡ್ ಇರುತ್ತೆ. ಸೊ ಅದ್ರ ಪ್ರಕಾರ ನೀವು ಟ್ರೇಡಿಂಗ್ನ ಪ್ಲಾನ್ ಮಾಡ್ಕೊಂಬಿಟ್ರೆ ಮುಗಿದೋಯ್ತು. ಓಕೆ, ಸೊ ಈಗ ಪಂಚಾಂಗ ಯೂಸ್ ಮಾಡಿಬಿಟ್ಟು ನಾವು ಎಪಿಮೆರಿಸ್ನ ಶುಭ ಹೋರ ಅಂದರೆ ಶುಭ ಒಳ್ಳೆ ಸಮಯ, ಶುಭ ಗಂಟೆ, ಹೋರ ಅಂದರೆ ಅವರ್. ಓಕೆ, ಸೊ ಶುಭ ಹೋರ ಯೂಸ್ ಮಾಡಿಬಿಟ್ಟು ಮತ್ತೆ ನಕ್ಷತ್ರ ಯೂಸ್ ಮಾಡಿಬಿಟ್ಟು ಪ್ಲಾನೆಟರಿ ಪೊಸಿಷನ್ಸು, ಪ್ಲಾನೆಟರಿ ಡಿಗ್ರೀಸು ಅದನ್ನ ಯೂಸ್ ಮಾಡಿಬಿಟ್ಟು ನಾವು ಯಾವ ರೀತಿ ಲೆವೆಲ್ ಕಂಡುಹಿಡಬೇಕು, ಯಾವ ರೀತಿ ನಾವು ಸಪೋರ್ಟ್ ರೆಸಿಸ್ಟೆನ್ಸ್ ಡ್ರಾ ಮಾಡಬೇಕು, ಮತ್ತು ಯಾವ ಟೈಮಲ್ಲಿ ಟ್ರೇಡ್ ಮಾಡಬೇಕು, ಯಾವ ಟೈಮಲ್ಲಿ ಟ್ರೇಡ್ ಮಾಡಬಾರ್ದು ಅನ್ನೋದನ್ನ ನಾವು ಕಲ್ತ್ವಿ. ಓಕೆ, ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತು ಇದನ್ನು ನಾನು ನಿಮಗೆ ಉಡೇಮಿ ಕೋರ್ಸಲ್ಲೂ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯೂಟ್ಯೂಬಲ್ಲಿ ಜಾಸ್ತಿ ದಿವಸ ಇರಲ್ಲ, ಇದು ತೆಗೆದಾಕ್ತೀನಿ. ಅಷ್ಟರೊಳಗೆ ನೋಡ್ಕೊಂಬಿಟ್ಟು ನನ್ನ ಸರ್ಕಲಲ್ಲಿ ಕಲೀಲಿ ಅಂತಂದು ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ನೋಡ್ಕೊಂಬಿಟ್ಟು ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಸೊ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಸೊ ಇದನ್ನ ಕರೆಕ್ಟಾಗಿ ಬ್ಯಾಕ್ ಟೆಸ್ಟ್ ಮಾಡಿ ಮತ್ತೆ ಅರ್ಥ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.